ನಮಸ್ಕಾರ ಸ್ನೇಹಿತರೆ, ಸೋಲ್ ಆಫ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮಹಾಸಭೆ ಅಂತ ಯಾವುದಾದ್ರು ಒಂದು ಜಾಗದಲ್ಲಿ ನಡೆದು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳಿದ್ರೆ ಹಿಂದೂಗಳು ಬರ್ತಾರೆ. ಬಟ್ 50 ಗುಂಪುಗಳಾಗಿ ಬರ್ತಾರೆ. ಆ ಒಂದು ಜಾಗದಲ್ಲಿ ಒಬ್ಬೊಬ್ಬರು ತಂಡ ನಿಂತಿರುತ್ತೆ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಿಂತಿರಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬರಲ್ಲೂ ಒಂದೊಂದು ಜಾತಿ ಅಂತಿರುತ್ತೆ. ಯಾರೋ ಒಬ್ಬ ತಾನು ಲಿಂಗಾಯತ, ತಾನು ಒಕ್ಕಲಿಗ, ತಾನು ಕುರುಬ, ತಾನು ನಾಯ್ಕ, ತಾನು ಬ್ರಾಹ್ಮಣ, ಹೀಗೆ ಒಂದು 50 ಜಾತಿಗಳಲ್ಲಿ ನಿಂತ್ಕೊಂಡಿರುತ್ತೆ. ನಾನು ಹೇಳ್ತಾ ಇದ್ದ ಈ ಜಾತಿಗಳು ಬರೀ ಕರ್ನಾಟಕದಲ್ಲಿರೋದು. ಜಸ್ಟ್ ಯೋಚನೆ ಮಾಡಿ, ಇಡೀ ಇಂಡಿಯಾದಲ್ಲಿ ಎಷ್ಟು ಜಾತಿಗಳಿದೆ ಅಂತ. ನಾರ್ತ್ ಇಂಡಿಯಾದಲ್ಲಿ ಹೋದರೆ ಠಾಕೂರು, ತಾನು ಮತ್ತೊಂದು ಜಾತಿ, ಹಾಗೆ ತಾನು ರಜಪೂತು, ಹೀಗೆ ಒಂದೊಂದು ಜಾತಿಗಳಲ್ಲಿ ನಿಂತ್ಕೊಂಡಿರ್ತಾರೆ. ಹಿಂದೂಗಳಾಗಿ ಯಾರು ಒಟ್ಟಿನಲ್ಲಿ ನಿಲ್ಲಲ್ಲ. ನಾವು ಹಿಂದೂಗಳು ಅಂತ ಬೊಬ್ಬೆ ಹೊಡ್ಕೊಳ್ತಿರೋದು ಅಷ್ಟೇನೆ. ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತು. ಇದನ್ನ ನಮ್ಮ ಸೊಸೈಟಿಯ ಒಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ಮರ್ಯಾದೆ ಹತ್ಯೆ ನಡೀತು. ಏನಪ್ಪಾ ಅಂತ ಹೇಳಿದ್ರೆ, ನವ್ಯ ಅನ್ನೋ ಒಂದು ಲಿಂಗಾಯತ ಹುಡುಗಿ ವಿವೇಕಾನಂದ ಅನ್ನೋ ದಲಿತ ಹುಡುಗನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಮನೇಲಂತೂ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ, ಹುಡುಗಿ ಬಂದ್ಬಿಟ್ಟು ಲಿಂಗಾಯತ, ಹಾಗೆ ಹುಡುಗ ಬಂದ್ಬಿಟ್ಟು ದಲಿತ. ಅದಕ್ಕೆ ಇವರಿದ್ದು ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಪೊಲೀಸ್ ಕಚೇರಿಗೂ ಮತ್ತು ತಹಶೀಲ್ದಾರ್ ಕಚೇರಿಗೂ ಹೋಗ್ಬಿಟ್ಟು ತಮಗೆ ಜೀವ ಬೆದರಿಕೆ ಇದೆ, ಮನೆಯವರಿಂದ ಭಯ ಇದೆ ಅಂತ ಹೇಳಿಬಿಟ್ಟು ಮದುವೆ ಕೂಡ ಆಗ್ತಾರೆ. ಹುಬ್ಬಳ್ಳಿಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ಹಾವೇರಿಯಲ್ಲಿ ಹೋಗ್ಬಿಟ್ಟು ಅವರಿದ್ದು ಸಂಸಾರ ನಡೆಸ್ತಾ ಇರ್ತಾರೆ. 1 ವರ್ಷ ಕಳೆಯುತ್ತೆ. 1 ವರ್ಷ ಕಳೆದಾದ್ಮೇಲೆ ಹುಡುಗಿ ಗರ್ಭಿಣಿ ಆಗಿರ್ತಾಳೆ. ತನ್ನ ಗಂಡನ ಊರು ಹುಬ್ಬಳ್ಳಿಯಲ್ಲಿ, ತನ್ನ ಗಂಡನ ಮನೆಯಲ್ಲಿ, ಆ ಹುಡುಗಿ ಮನೆಗೆ ಹೋಗಲ್ಲ, ಗಂಡನ ಮನೆಯಲ್ಲಿ ಗಂಡ ಮತ್ತು ಅವರ ತಾಯಿ ಜೊತೆಗೆ ಇರ್ತಾರೆ. ಇದನ್ನು ತಿಳಿದಂತ ಹುಡುಗಿಯ ತಂದೆ ಮತ್ತು ಅವರಿಬ್ಬರ ಜೊತೆ ಇನ್ನೂ 2 ವ್ಯಕ್ತಿಗಳು ಬಂದ್ಬಿಟ್ಟು ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ. ಹುಡುಗಿಗೆ ಗಂಭೀರ ಗಾಯ ಆಗುತ್ತೆ. ಆಸ್ಪತ್ರೆಗೆ ಹೋದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಹುಡುಗಿ ಸತ್ತೋಗ್ತಾಳೆ. ಗರ್ಭಿಣಿ ಹುಡುಗಿ ತೀರ್ಕೋತಾಳೆ. ಕಾರಣ ಇಷ್ಟೇನೆ, ಆ ಹುಡುಗಿ ಮದುವೆ ಆಗಿದ್ದು ಹುಡುಗ ಬೇರೆ ಜಾತಿ. ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹಬ್ಬತ್ತೆ. ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅದು ಕಮೆಂಟ್ ಸೆಕ್ಷನ್ ನೋಡಿದಾಗ ನನಗನ್ಸಿದ್ದು, ಎಷ್ಟೊಂದು ಜನ ಹೇಗೆ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸರಿಯಾಗಿ ಆಗಿದೆ ಬಿಡಿ ಆ ಹುಡುಗಿ ಜೊತೆ. ಯಾಕಂದ್ರೆ ಹುಡುಗಿನ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರ್ತಾರೆ, ಅವ್ರ ಅಪ್ಪ ಅಮ್ಮ ಸಾಕಿರ್ತಾರೆ. ಆ ಹುಡುಗಿ ಬೇರೆಯವನ ಜೊತೆ ಓಡೋಗ್ಬಿಟ್ಟು, ಅದು ಬೇರೆ ಜಾತಿಯವನ ಜೊತೆ ಓಡೋಗ್ಬಿಟ್ಟು ಮದುವೆ ಆಗಿ ಆ ಸೊಸೈಟಿಲಿ ಹುಡುಗಿ ಅಪ್ಪ ಅಮ್ಮ ತಲೆ ತಗ್ಸೋ ಹಾಗೆ ಮಾಡಿರ್ತಾಳೆ. ಸರಿಯಾಗಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರಂತೂ ಜಾತಿನ ಬಿಟ್ಟು ಬೇರೆ ಜಾತಿಗೆ ಹೋಗಿ ಮದುವೆ ಆಗಿದ್ದಾಳೆ, ಅದಕ್ಕೋಸ್ಕರ ಈ ತರ ಆಗಿದ್ದು ಸರಿಯಾಗಿ ಇದೆ ಅಂತ ಎಷ್ಟೊಂದು ನೆಗೆಟಿವ್ ಕಮೆಂಟ್ಗಳು. ಹುಡುಗಿ ಸತ್ಯದ ಬಗ್ಗೆ ಯೋಚನೆ ಇಲ್ಲ, ಒಂದು ಜೀವ ಹೋಗಿದೆ, ಅದ್ರ ಜೊತೆಗೆ ಮತ್ತೊಂದು ಹುಟ್ಟಬೇಕಾಗಿರೋ ಜೀವ ಕೂಡ ಹೋಗಿದೆ, ಅದ್ರ ಬಗ್ಗೆ ಯೋಚನೆ ಇಲ್ಲದೆ ಈ ತರ ಎಲ್ಲ ಕಮೆಂಟ್ ಮಾಡ್ತಾ ಇರ್ತದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಜಾತಿ ಅನ್ನೋದ್ರಲ್ಲಿ ಏನಿದೆ, ಕೆಲವೊಂದ್ಸಲ ನೋಡಿದಾಗ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಹೇಳ್ತಾರೆ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಬಟ್ ಅದೇ ಈ ಮದುವೆ ವಿಚಾರ ಅಂತ ಬಂದಾಗ, ತಮ್ಮ ಒಂದು ಪ್ರತಿಷ್ಠೆ ಅಂತ ಬಂದಾಗ ಅವರಿಗೆ ಅವರವರ ಜಾತಿನೇ ಮುಖ್ಯ. ಈ ಜಾತಿ ಅನ್ನೋದನ್ನ ಯಾರು ಮಾಡಿದ್ರು? ಫಸ್ಟ್ ಆಫ್ ಆಲ್, ಈ ಹುಡುಗಿ ಮನೆ ಬಿಟ್ಟು ಹೋದ್ಲು, ಬೇರೆ ಹುಡುಗನ ಜೊತೆ ಮದುವೆ ಆದ್ಲು. ಅವಾಗ ಇವ್ರ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಿಂಡಾರಾಧನೆ ಮಾಡಿ ಅವಳು ತಿಥಿನ ಮನೇಲಿ ಮಾಡಿಬಿಟ್ಟು ಮುಗಿಸ್ಬೋದಿತ್ತಲ್ಲ, ಮಗಳು ಸತ್ತೋದ್ಲು ಅಂತ ಹೇಳಿ. ಅದನ್ನ ಬಿಟ್ಟು 1 ವರ್ಷ ಆದ್ಮೇಲೆ ಮನೆಗೆ ಬಂದ್ಮೇಲೆ ಸಾಯಿಸುವಂಥದ್ದು ಏನಿತ್ತು? ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಿದ್ರಲ್ಲ ಅವರಿಗೆಲ್ಲ ನಾನು ಕೇಳೋದು ಒಂದೇ ಒಂದು ವೇಳೆ ಆ ಹುಡುಗ ದಲಿತ ಆಗದೇನೆ ಈ ಹುಡುಗಿ ಲಿಂಗಾಯತಲ್ಲ, ಅವ್ರಿಗಿಂತ ಒಂದು ಸ್ಟೆಪ್ ಮೇಲಿನ ಜಾತಿ ಆಗಿದ್ದು, ಜೊತೆಗೆ ಆಸ್ತಿ ಪಾಸ್ತಿ ಜಾಗ, ಕೈ ತುಂಬ ಹಣ ಇವೆಲ್ಲ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು ಅವ್ರ ಅಪ್ಪ ಅಮ್ಮ? 1 ವರ್ಷ ಆದ್ಮೇಲೆ ಮಗು ಆದ್ಮೇಲೆ ಒಪ್ಕೋತಿದ್ರು ತಾನೆ. ಸೊಸೈಟಿಲೂ ಎಲ್ಲರೂ ಒಪ್ಕೋತಿದ್ರು, ಎಲ್ಲ ಮರ್ತು ಹೋಗ್ತಿದ್ರು. ಓಡೋಗಿ ಮದುವೆ ಆದ್ಲು, ಮತ್ತೇನೋ ಮದುವೆ ಆದ್ಲು, ಏನೋ ಆಯ್ತು, ಏನು ಕೇಳ್ತಾ ಇರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಆದ್ರೆ ಇಲ್ಲಿ ವಿಷಯ ಎಷ್ಟೇನೆ, ಆ ಹುಡುಗ ದಲಿತ ಅನ್ನೋದು. ಆ ಹುಡುಗಿ ಓಡೋಗಿ ಮದುವೆ ಆದ್ಲು, ತಮ್ಮ ಮರ್ಯಾದೆ ಹೋಯ್ತು ಅನ್ನೋದಲ್ಲ, ಜಾತಿ ಬೇರೆ, ಅದರಿಂದ ಮರ್ಯಾದೆ ಹೋಯ್ತು. ನಮ್ಮ ಜಾತಿಯವರು ನಮಗೆ ಮರ್ಯಾದೆ ಕೊಡಲ್ಲ, ನಿಮ್ಮ ಮಗಳು ಹೀಗೆ ಬೇರೆ ಹುಡುಗನ ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿನ ಸಾಯಿಸಿರೋದು. ನಾವು ಪೂಜೆ ಮಾಡುವಂತ ಶ್ರೀಕೃಷ್ಣ ಕೂಡ ಅರ್ಜುನನ ಜೊತೆ ತನ್ನ ತಂಗಿ ಮದುವೆ ಮಾಡ್ಲಿಕ್ಕೆ ಓಡಿಸ್ಕೊಂಡು ಹೋಗಿ ಮದುವೆ ಮಾಡಿಸಿದ್ದು. ಇಷ್ಟೆಲ್ಲ ಜಾತಿ 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 ಅಂತ ಒದ್ದಾಡ್ಕೊಂಡು ಕೊನೆಗೆ ಪಡ್ಕೊಂಡಿದ್ದಾದ್ರೂ ಏನು? ಯಾರು ಏನೂ ಪಡ್ಕೊಂಡಿಲ್ಲ, ಎಲ್ಲರೂ ಕಳ್ಕೊಂಡಿದ್ದಷ್ಟೇ. ಆ ಒಂದು ಹೆಣ್ಮಗು ಜೀವ ಕಳ್ಕೊತು, ಅದ್ರ ಗಂಡ ತನ್ನ ಹೆಂಡತಿನ ಕಳ್ಕೊಂಡ, ಮಗುನೂ ಕಳ್ಕೊಂಡ. ಈ ಹುಡುಗಿ ಅಪ್ಪ ಮಗಳನ್ನ ಕರ್ಕೊಂಡು ಜೈಲಿಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಇನ್ನು 2 ವ್ಯಕ್ತಿಗಳು ಕೂಡ ಜೈಲಿಗೆ ಹೋಗ್ತಾ ಇದ್ದಾರೆ. ಯಾರಿಗೇನೂ ಸಿಕ್ಕಿಲ್ಲ. ಒಂದು ವಿಷಯ ಅಂತೂ ಗ್ಯಾರಂಟಿ, ನಾವು ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತೀವಿ. ಬಟ್ ನಾವ್ಯಾರು ಒಂದಲ್ಲ. ಎಲ್ಲಿವರೆಗೂ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆ ಇರುತ್ತಲ್ಲ, ಅಲ್ಲಿವರೆಗೂ ನಾವ್ಯಾರು ಹಿಂದೂಗಳಲ್ಲ. ನಮಸ್ಕಾರ.